ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳದ್ದೇ ದರ್ಬಾರು. ಕ್ಯಾರೆ ಅಂತ ಇಲ್ಲ ಸರ್ಕಾರ. ಕಮಲ ನಾಯಕರ ಕಿಡಿ, ಸ್ವತಃ ರಸ್ತೆ ಗುಂಡಿ ಮುಚ್ಚಿ ಅಶೋಕ್ ಪ್ರತಿಭಟನೆ. ನೋಡ್ರಿ, ಸರ್ಕಾರಕ್ಕೆ ದಪ್ಪ ಚರ್ಮ. ಸರ್ಕಾರ ಕ್ಯಾರೆ ಅಂತ ಇಲ್ಲ, ರಸ್ತೆ ಗುಂಡಿ ಮುಚ್ಚಿಬಿಟ್ಟು ಬಿಜೆಪಿ ನಾಯಕರು ಪ್ರತಿಭಟಿಸ್ತಾ ಇದ್ದಾರೆ. ಇನ್ನೂ ಒಳ್ಳೇದಾಯ್ತಲ್ಲ, ಸರ್ಕಾರ ದುಡ್ಡು ಉಳಿತಲ್ಲ ಅಂತಾರ ಅವರು. ಅಂಥ ಸರ್ಕಾರ ಅದು. ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಕಾಮಾಖ್ಯ ಥಿಯೇಟರ್ ಬಳಿ ಗುಂಡಿ ಮುಚ್ಚಿದ್ರು ಅಶೋಕ್. ಸಿಮೆಂಟ್ ಹಾಕಿದ ಅಶೋಕ್, ಶಾಸಕ ರವಿ ಸುಬ್ರಹ್ಮಣ್ಯ ಇಬ್ರು ಸೇರ್ಕೊಂಡು ಸಿಮೆಂಟ್ ಹಾಕಿದ್ರು. ನೋಡಿ, ಸರ್ಕಾರಕ್ಕೆ ಏನ್ರಿ ಲಾಸ್ ಇದೆ ಇದರಲ್ಲಿ? ಮಾಡ್ಕೊಳ್ಳಿ, ಏನೋ ಮಾತಾಡ್ತಾರೆ, ಪ್ರತಿಭಟನೆ ನಡೆಸ್ತಾರೆ. ಗುಂಡಿ ಅವರೇ ಮುಚ್ತಿದಾರಲ್ಲ ಅಂತ ಅಂದ್ಕೊಂಡು ಕೂತ್ಕೊಳ್ಳುತ್ತೆ ಈ ಸರ್ಕಾರ ಹೊರತು, ಅಯ್ಯೋ ನಮ್ಮ ಮರ್ಯಾದೆ ಹೋಗ್ತಿದ್ಯಲ್ಲ, ನಮ್ಮ ಕೆಲಸ ನಾವು ಮಾಡೋಣ ಅಂತ ಮುಂದಾಗಲ್ಲ. ಈ ಗುಂಡಿ ಸಮಸ್ಯೆ ಈ ಕಾಲಕ್ಕೆ ಮುಗಿಯಲ್ಲ. ಅವ್ರು ಹೇಳೋದೇನು, ಡೆಲ್ಲಿಲಿದೆ ಗುಂಡಿ, ಆ ಊರಲ್ಲಿದೆ, ಮಹಾರಾಷ್ಟ್ರದಲ್ಲಿದೆ. ಬಿಡಿ ಸ್ವಾಮಿ, ನಾವು ಕರ್ನಾಟಕದಲ್ಲಿದ್ದೀವಿ. DK ಶಿವಕುಮಾರ್ ಅವ್ರಿಗೆ ಹೇಳೋದು, ನಾವು ಕರ್ನಾಟಕದಲ್ಲಿದ್ದೀವಿ, ಕರ್ನಾಟಕದ ಬಗ್ಗೆ ಮಾತಾಡೋಣ. ಪವರ್ ಟಿವಿಯ ಲೋಗೋವನ್ನ ಹಿಡಿದುಕೊಂಡು ಸ್ವತಃ ಅಶೋಕ್ ಅವರೇ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಈ ಒಂದು ರಸ್ತೆಗಳ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ, ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದಾರೆ, ಸತ್ಯ ಏನಿದೆ ಅಂತ ಜನಗಳು ಹೇಳುವಂಥ ಪ್ರಯತ್ನವನ್ನು ಪವರ್ ಟಿವಿ ಮಾಡ್ತಾ ಇದ್ದಾರೆ. ನಾನು ಪವರ್ ಟಿವಿ ಜೊತೆ ಕೂಡ್ತಾ ಇದ್ದೀನಿ. ಇವತ್ತು ರಸ್ತೆಗಳನ್ನು ನೋಡಿ, ನೀವು ಮನೆಯಿಂದ ರಸ್ತೆಗೆ ಬಂದರೆ ಹಳ್ಳಕ್ಕೆ ಬಿದ್ದು ಡಬಕ್ ಅಂತ ಹಳ್ಳಕ್ಕೆ ಬಿದ್ದೋಗ್ತೀರ. ನೀವು ಬಿದ್ದು ಅಲ್ಲೇ ಬೆಳಗ್ಗೆನೇ ಅಪಶಕನ. ನೀವು ಯಾವುದೋ ಮದುವೆ ಕಾರ್ಯಕ್ಕೆ ಹೋಗ್ತಿರೋ, ಆಫೀಸ್ಗೆ ಹೋಗ್ತಿರೋ, ಯಾವುದೋ ಒಂದು ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ, ಆ ಕಾರ್ಯಕ್ಕೆ ಹೋಗೋವಾಗೆ ಅಪಶಕನ. ನಿಮಗೆ ಹಳ್ಳ ಬಿದ್ದ ರಸ್ತೆಗಳನ್ನು ನೀವು ನೋಡ್ತಾ ಇದ್ದೀರಾ. ಇವತ್ತು ಇಡೀ ರಸ್ತೆಗಳು ಇವತ್ತು ಹಳ್ಳ ಕೊಳ್ಳಗಳಾಗಿದೆ. ಇವತ್ತು ಜನ ಓಡಾಡೋಕ್ಕೂ ಇವತ್ತು ಆಗದೇ ಇರೋವಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣ್ತಾ ಇದ್ದೀರಿ. ಇದರಿಂದ ರಾಜ್ಯ ಸರ್ಕಾರ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಜನರ ದುಡ್ಡನ್ನು ಲೂಟಿ ಹೊಡಿತಾ ಇದ್ದಾರೆ. ಹೋದ ವಾರ ಹಾಕಿದ್ದು ಆಸ್ಫಾಲ್ಟು ಈ ವಾರ ಇಲ್ಲ, ಹೋದ ವಾರ ಮುಚ್ಚಿದ ಗುಂಡಿಗಳು ಈ ವಾರ ಮತ್ತೆ ಓಪನ್ ಆಗಿದೆ. ಈ ಹಣ ಲೂಟಿ ಆಗ್ತಾ ಇದೆ, ವಂಚನೆ ಮಾಡ್ತಾ ಇದ್ದಾರೆ. ಕಳೆದ 4 ತಿಂಗಳಲ್ಲಿ ನಾವು 4-5 ಸಾವಿರ ಕೋಟಿ ಖರ್ಚು ಮಾಡಿದ್ದೀರಿ ಅಂತಾರೆ. ಎಲ್ಲೋಯ್ತು ಹಂಗಾರೆ ಹಣ? ಯಾರ ಜೋಬ್ಗೋಯ್ತು? ಪಾಟೋಲ್ ಮುಚ್ಚಿದ್ರೆ ಇವತ್ತು ಯಾಕೆ ಇಡೀ ಬೆಂಗಳೂರು ಪಾಟೋಲ್ ಆಗ್ತಾಯಿತ್ತು? ಇಡೀ ಕರ್ನಾಟಕ ಎಲ್ಲ ರಸ್ತೆಗಳು ಹಳ್ಳ ಬಿದ್ದಿದ್ದು ಯಾಕೆ ಆಗ್ತಾಯಿತ್ತು? ಜನ ರೋಡಿಗೆ ಬಂದರೆ ಸಾಕು ಹಳ್ಳಕ್ಕೆ ಬೀಳೋ ಅಂಥ ಪರಿಸ್ಥಿತಿ ಇವತ್ತು ಕಾಣ್ತಾ ಇದ್ದೀರಿ. ಇವತ್ತು ನೋಡಿ ಈ ಕಿತ್ತೋಗಿರೋ ಇದನ್ನು ಒಂದು ವಾರದಿಂದ ಹಾಕಿದ್ರೆ ಇವತ್ತಿರಲ್ಲ. ಮತ್ತೆ ಬಿಲ್, ಅದಕ್ಕೆ ಹಳೆ ಕಲ್ಲು ಹೊಸ ಬಿಲ್ಲು, ಅಷ್ಟೇ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಪವರ್ ಟಿವಿಗೋಸ್ಕರ ಕ್ಯಾಮ್ರಾಮನ್ ಜಯರಾಮ್ ಜೊತೆ ನಾನು ಮಾತಾಡ್ತಾ ಇದ್ದೀನಿ.